ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಸೋಯಾ ಕಬಾಬ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಬಟ್ಲಷ್ಟು ಸೋಯಾಬೀನನ್ನು ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬಂದಿರೋಂಥ ನೀರಿಗೆ ಸೋಯಾಬೀನ್ ತೊಗೊಂಡಿರೋದನ್ನು ನಾನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟು ತೊಳೆದು ಎತ್ತಿಟ್ಟಿದ್ದೀನಿ. ನಾನು ಇನ್ನೊಂದು ಬಟ್ಲಿಗೆ 1 ಕಪ್ನಷ್ಟು ಮೊಸರು, ಒಂದು 2 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗ್ಬಿಡುತ್ತೆ, ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿರುವಂಥ ಈ ಪೇಸ್ಟಿಗೆ ಸೋಯಾಬೀನು ತೊಳೆದಿಟ್ಟಿರುವಂಥ ಸೋಯಾಬೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕೂಡ ಗಂಟಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಸೋಯಾಬೀನನ್ನು 1-2 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು. ಇದು ನೆಂದಿದೆ ನೋಡಿ, ಚೆನ್ನಾಗಿ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. ಈ ನೆಂದಿರೋವಂಥ ಸೋಯಾಬೀನ್ಗೆ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬಟ್ಲಿನಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು, ನಮಗೆ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕು ಕ್ವಾಂಟಿಟಿ ಗೊತ್ತಾಗುತ್ತೆ, ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದ ನಂತರ ಈ ಮಿಕ್ಸ್ ಮಾಡಿರೋ ಸೋಯಾ ಕಬಾಬ್ ಏನಿದೆ ಎಣ್ಣೆಯಲ್ಲಿ ಹಾಕಿ ಗರಿಗರಿಯಾಗಿ ಕರಿಬೇಕು. ಕೆಂಪಾಗಿ ಚೆನ್ನಾಗಿ ಕರೆದಷ್ಟು ಎಣ್ಣೆ ಅಂಶ ಹಿಡಿಯೋಲ್ಲ, ಜಾಸ್ತಿ ಎಣ್ಣೆ ಕೂಡ ಅದು ಎಳ್ಕೊಳಲ್ಲ. ಚೆನ್ನಾಗಿ ಕೆಂಪಾಗಿ ಹುರ್ಕೊಂಡು ಅದನ್ನು ಬೇರೆ ಒಂದು ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕೆಂಪುಗೆ ಚೆನ್ನಾಗಿ ಬೆಂದಿದೆ. ಇದೇ ಸೋಯಾಬೀನಲ್ಲಿ ನಾವು ಮಂಚೂರಿ ಕೂಡ ಮಾಡಬಹುದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕು ಅಂದರೆ ನಾನು ತೋರಿಸ್ತೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ಸೋಯಾ ಕಬಾಬ್ ರೆಡಿಯಾಗಿದೆ. ಸಾಸ್ ಜೊತೆ ಸೋಯಾ ಕಬಾಬ್ ತಿನ್ನೋಕ್ಕೆ ರೆಡಿ.